ಗೆಜ್ಜೆಗಾರ ಸಮುದಾಯ ಭವನದ ನಾಮಫಲಕ ಅನಾವರಣ. ನಂಜನಗೂಡು ಪಟ್ಟಣದ ಚಾಮರಾಜನಗರ ಬೈಪಾಸ್ ರಸ್ತೆಯ ಬಳಿ ನಂಜನಗೂಡು ತಾಲೂಕು ಗೆಜ್ಜೆಗಾರ ಸಮುದಾಯ ಭವನದ ನಾಮಫಲಕವನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಹಾಗೂ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಸಿ ಚಿಕ್ಕರಂಗನಾಯಕ ಅನಾವರಣಗೊಳಿಸಿದರು. ಬಳಿಕ ಶರಣ ಗೆಜ್ಜೆಗಾರ ಘಟ್ಟಿವಾಳಯ್ಯರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಅಂಬೇಡ್ಕರ್ ಅವರು ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ ಅಸ್ತ್ರವನ್ನು ನಮಗೆ ನೀಡಿದ್ದಾರೆ. ಅವರ ಆಶಯದಂತೆ ನಾವು ನಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಿಸಬೇಕು. ನಂತರ ಸಂಘಟನೆ ಮಾಡಿಕೊಂಡು ಒಗ್ಗಟ್ಟಾಗಿ ನಿಂತು ನಮ್ಮ ಹಕ್ಕುಗಳಿಗೆ ಹೋರಾಟ ನಡೆಸಬೇಕು. ಸಣ್ಣಪುಟ್ಟ ಸಮಾಜದ ಜನರಿಗೆ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಗಾಗಿ ನಾವು ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಗೋಳೂರು ಸ್ನೇಕ್ ಬಸವರಾಜು ಅವರು ನಮ್ಮಂಥ ಸಣ್ಣಪುಟ್ಟ ಜನಾಂಗಕ್ಕೆ ಯಾರೂ ಸ್ಪಂದಿಸುವುದಿಲ್ಲ, ನಮ್ಮ ಸಮಾಜಕ್ಕೆ ಸಮುದಾಯ ಭವನ ಇಲ್ಲ ಎಂದು ಹೇಳಿಕೊಂಡಿದ್ರು. ಗೆಜ್ಜೆಗಾರ ಸಮುದಾಯದ ಜನರಿಗೂ ಭವನ ನೀಡಬೇಕು ಎಂದು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಬಳಿ ಅಲೆದಾಡಿದ್ದಾರೆ. ಗೆಜ್ಜೆಗಾರ ಸಮುದಾಯಕ್ಕೆ ತಾಲೂಕು ಮಟ್ಟದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಲು ಈ ಹಿಂದೆ ಇದ್ದ ದಿವಂಗತ ವಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಮಾಜಿ ಶಾಸಕರಾದ ಬಿ ಹರ್ಷವರ್ಧನ್ ಅವರ ಅಧಿಕಾರದ ಅವಧಿಯಲ್ಲಿ ಗೆಜ್ಜೆಗಾರ ಸಮುದಾಯ ಭವನ ನಿರ್ಮಾಣಕ್ಕೆ 8 ಗುಂಟೆ ಜಾಗವನ್ನು ನೀಡಿದ್ದಾರೆ. ಅವರಿಗೆ ಸಮಾಜದ ಜನರ ಪರವಾಗಿ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ನಮಗೂ ನಿಮಗೂ ಜನ್ಮ ನೀಡಿದ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಇಂದು ನಮ್ಮ ನಂಜನಗೂಡು ತಾಲೂಕು ಗೆಜ್ಜೆಗಾರ ಸಂಘದವರಿಂದ ನಮ್ಮ ಗೆಜ್ಜೆಗಾರ ಸಮುದಾಯ ಭವನದ ಒಂದು ಜಾಗದ ಅಲ್ಲಿ ಒಂದು ನಾಮಫಲಕ ಅನಾವರಣ ಮಾಡೋ ಮುಖಾಂತರ ಇದನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ಸ್ನೇಹಿತರೆ, ಇವತ್ತು ಏನೇ ಆಗಲಿ ಇದೊಂದು ಐತಿಹಾಸಿಕ ದಿನ, ಐತಿಹಾಸಿಕ ಕೆಲಸ ಇದು. ಯಾಕೆಂದರೆ ಇವತ್ತು ಸಣ್ಣ ಪುಟ್ಟವ್ರಿಗೂ ಬಲಿಷ್ಠ ಸಮಾಜದಲ್ಲಿ ನೀವು ನೋಡಿರ್ಬೋದು, ಸಣ್ಣ ಪುಟ್ಟ ಸಮಾಜಕ್ಕೆ ಇನ್ನೂ ಕೂಡ ನಾವು ಸಮಾನತೆ, ಸಾಮಾಜಿಕ ನ್ಯಾಯಗಳು ಇನ್ನೂ ಸಿಕ್ಕಲ್ಲ, ಹೋರಾಟ ಮಾಡ್ತಾನೇ ಇದ್ದೀವಿ. ಅಂತ್ಯದರಲ್ಲಿ ನಮ್ಮ ಇಂದಿನ ನಿಕಟಪೂರ್ವ ಶಾಸಕರು ನಮ್ಮ ಬಸವರಾಜ್ ಅವರು ಹಿಂಗೆ ಬಂದು ನಮ್ಮನ್ನು ಕೇಳ್ಕೊಂಡ್ರು. ಅಲ್ಲಿ ಹೋಗ್ಬೇಕಾದ್ರೆ ಒಂದು ಅಂಗಡಿ ಟೀ ಕುಡಿತಾ, ಅಯ್ಯೋ 10 ಸತಿ ಅರ್ಜಿ ಕೊಟ್ಟಿರ್ತಾನೆ, ನಮ್ಮ ಸಣ್ಣ ಪುಟ್ಟ ಜಾತಿನ ಯಾರು ನೋಡ್ತಾರೆ, ನಮಗೆ ಸಿಗೋದಿಲ್ಲ ಹಂಗೆ ಹಿಂಗೆ. ಆಗ ಯಾಕಪ್ಪ ನೀವು ಪ್ರಯತ್ನ ಪಡಬೇಕು, ಪ್ರಯತ್ನ ಪಡೋದೇ ಯಾವುದೂ ಆಗಲ್ಲ, ಪ್ರಯತ್ನ ಪಟ್ಟರೆ ಏನು ಬೇಕಾದ್ರೂ ಆಗ್ಬೋದು, ಪ್ರಯತ್ನನೇ ಪಡೆದರೆ ಯಾವುದೂ ಆಗಲ್ಲ. ಒಂದು ಅರ್ಜಿ ಕೊಡು ಅಂತ ತೀಸ್ಕೊಂಡು ನಾನು ಹೋಗಿ ಕೇಳಿದೆ, ನಮ್ಮ ಹರ್ಷವರ್ಧನ್ ಅವರ ತಿಳಿಸ್ದೆ, ಸರ್ ಎಲ್ಲ ಜನಕ್ಕೂ ಕೊಟ್ಟಿದ್ದೀರಿ, ಇದು ಸಣ್ಣ ಜನಾಂಗ ಪಾಪ, ಅವ್ರಿಗೆ ನೀವೇ ಆಗದೆ ಅಂದಮೇಲೆ ಇನ್ಯಾರು ಆಗ್ತಾರೆ, ಇದು ಗುರ್ಸಿ ಕೊಡಿ ಸರ್ ಅಂತ ಹೇಳಿದೆ. ಆವಾಗ ಎಲ್ಲಿದೆ ಜಾಗ ಅಂದ್ಬಿಟ್ಟು ಹುಡುಕಿಸ್ಬಿಟ್ಟು ಇವ್ರನ್ನೂ ಕರ್ಕೊಂಡು ನಮ್ಮ ಬಸವರಾಜ್ ಅವ್ರನ್ನ ಮತ್ತು ತೆಲುಗು ಸೆಟ್ರು 24 ಮನೆ ತೆಲುಗು ಸೆಟ್ರು, ಅವರು ಕಡಿಮೆ ಜನಾಂಗ, ಅವ್ರಿಗೆ ಮತ್ತು ಇವ್ರಿಗೆ 8 ಗುಂಟನ ಇಲ್ಲಿ ಜಾಗನ ಮಂಜೂರು ಮಾಡಿಕೊಟ್ರು. ಅದರಿಂದ ಅವ್ರಿಗೆ ನಿಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾದ ಒಂದು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ 24 ಲಕ್ಷನೂ ಕೂಡ ಹಾಕಿದ್ರು, 30 ಲಕ್ಷಕ್ಕೆ ಹಾಕಿದ್ರು. ಅದು ದೇವಸ್ಥಾನ ದುಡ್ಡು. ಇವತ್ತು ಜನ ಏನು ತಪ್ಪು ತಿಳ್ಕೊಬಿಟ್ರು ಅಂದರೆ, ಈಗ ಜನಗಳಿಗೆ ಭಕ್ತಾದಿಗಳು ದುಡ್ಡು, ನಂಜುಂಡೇಶ್ವರ ದುಡ್ಡು ಇರ್ತದೆ, ಆ ದುಡ್ಡನ್ನ ಸರ್ಕಾರ ಬರೀ ದುಡ್ಡು ಬಡ್ಡಿಗೆ ಬಿಡೋಕ್ಕಿಲ್ಲ, ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಉಪಯೋಗಿಸ್ಬೇಕು ಅನ್ನೋ ದೃಷ್ಟಿಯಿಂದ ಮಾನ್ಯ ಅವತ್ತಿನ ನಿಕಟಪೂರ್ವ ಶಾಸಕರು ಶೋಷಿತ ಸಮಾಜಗಳು, ಇವತ್ತು ಗೆಜ್ಜೆಗಾರರು, ಕುಂಬಾರರು, ವಾಲ್ಮೀಕಿ ನಾಯಕ ಜನಾಂಗದವರು, ಪೌರ ಕಾರ್ಮಿಕರು, 14 ಜನಾಂಗ ಒಕ್ಕಲಿಗರು, ಎಲ್ಲ ಜನಾಂಗಕ್ಕೂ 30 ಲಕ್ಷ, 1 ಕೋಟಿ ಈ ಥರ ಅವರವರು ಇದಕ್ಕೆ ಸೇರಿ ಎಲ್ಲ ಕೂಡ ದುಡ್ಡನ್ನ ಅವತ್ತಿನ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವ್ರ ಸೈನೂ ಕೂಡ ಆಗಿ ಎಲ್ಲ ಆಗ್ಬೇಕು ಕಾರ್ಯಕ್ರಮ. ಅವತ್ತು ಜನ ತಪ್ಪು ಅಭಿಪ್ರಾಯ, ಕೆಲವರೆಲ್ಲ ಗೋಲ್ಕ್ ದುಡ್ಡಿಗೆ ಕೈ ಹಾಕ್ಬಿಟ್ರು ಹರ್ಷವರ್ಧನ್ ಅವರು ಪಾಪ ಅಂತ ಅಪಪ್ರಚಾರ ಮಾಡೋರು. ಅವ್ರು ಯಾವತ್ತೂ ಕೂಡ ಗೋಲ್ಕ್ ದುಡ್ಡಿಗೆ ಅಂದರೆ ಅವ್ರ ಸ್ವಾರ್ಥಕ್ಕೇನಿಲ್ಲ, ಇದು ಭಕ್ತಾದಿಗಳ ದುಡ್ಡು, ನೀವೆಲ್ಲ ಭಕ್ತಿರ್ತಾನೆ, ನಮ್ಮ ಭಕ್ತರ ದುಡ್ಡೇ ಅಲ್ಲಿರೋದು. ಆ ದುಡ್ಡನ್ನ ಈ ಥರ ಈಗ ಯಾವುದೋ ದೇವಸ್ಥಾನ ಅವತ್ತು ಜಾತ್ರೆ ನಡೀತದೆ, ಈಗ ಪ್ರವಾಹ ಪೀಡಿತ, ಬರ ಪ್ರವಾಹಿತ ಪೀಡಿತ ಇದು ಬಂತು, ಗಂಜಿ ಕೇಂದ್ರಗಳು ಮಾಡಬೇಕು, ಜಾಗ ಇಲ್ಲ, ಕೇಳ್ತು ಕೂತಾರೆ ಪಾಪ ಅವ್ರನ್ನ. ಇವೆಲ್ಲ ಭವನಗಳಿದ್ದಾಗ ಇಲ್ಲೆಲ್ಲ ಹಾಕ್ಬೋದು, ಇಲ್ಲೆಲ್ಲ ಜನಗಳು ಇಲ್ಲೆಲ್ಲ ಇರಿಸ್ಬೋದು. ಅವತ್ತು ಇಂಥ ಕಾರ್ಯಗಳನ್ನ ಒಂದು ಸತ್ಕಾರ್ಯ ಅವತ್ತು ಮಾಡಿದ್ರು. ಅದರಿಂದ ಇವತ್ತಿನ ಶಾಸಕರು ಏನಿದ್ದಾರೆ, ಸನ್ಮಾನ್ಯ ದರ್ಶನ್ ಧ್ರುವನಾರಾಯಣವ್ರಿಗೆ ಮನವಿ ಮಾಡ್ಕೊಳ್ಳೋ ನಿಮ್ಮ ಮುಖಾಂತರ, ಈಗಲೂ ಕೂಡ ಅವರು ಇವತ್ತು ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ನೋಡಿ, ಅವತ್ತು ಆ ಥರ ಹೇಳಿದ್ರು, ಇವತ್ತು ಸಿದ್ದರಾಮಯ್ಯನವರೇ ದೇವಸ್ಥಾನ ದುಡ್ಡುಗಳನ್ನ ಬಳಸಿ, ಅದನ್ನು ಸಾರ್ವಜನಿಕರಿಗೆ ಬಳಸಿ ಅಂತ ಹೇಳಿದ್ದಾರೆ. ಈಗ ನಮ್ಮ ದರ್ಶನ್ ಧ್ರುವನಾರಾಯಣ ಮನಸ್ಸು ಮಾಡಿ ಇವತ್ತು ಏನು ಅದು ಫೈಲ್ ಇದೆ ಅದನ್ನು ಮೂವ್ ಮಾಡಿದರೆ ಒಂದು 14 ಸಮುದಾಯ ಭವನಗಳು ಇವತ್ತು ಏನು ಕುಂಬಾರರು, ಗೆಜ್ಜೆಗಾರರು, ಅಕ್ಸರು, ಮಡಿವಾಳರು ಈ ಥರ ಇದ್ದಾರೆ, ಎಲ್ಲರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಭಾವನೆ ಎಲ್ಲರಿಂದ. ಅದರಿಂದ
ನೀವು ಯಾರೂ ಕೂಡ ಧೃತಿಗೆಡಬೇಕಾಗಿಲ್ಲ. ಇಲ್ಲಿ ಯಾರು ಕೂಡ ಹುಟ್ಟಿನಿಂದ ಶ್ರೇಷ್ಠವೂ ಅಲ್ಲ ಕನಿಷ್ಠವೂ ಅಲ್ಲ. ನಾವು ಯಾರು ಕೂಡ ಈ ಜಾತಿಲಿ ಹುಟ್ಟಬೇಕು ಅಂತ ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ ಅಲ್ವಾ. ಆದರೆ ಹುಟ್ಟಿದ್ದೀವಿ, ಸಾಧನೆ ಮಾಡೋಕ್ಕೆ ಜನಾಂಗ ಅಡ್ಡಿ ಬರಲ್ಲ, ಜಾತಿ ಅಡ್ಡಿ ಬರಲ್ಲ, ಯಾವುದೇ ಅಡ್ಡಿ ಬರಲ್ಲ. ನಾವು ಮನ್ಸು ಬಿಚ್ಚಿ ನಾವು ಕೀಳಿರಿಮೆ ಪಡಬಾರ್ದು. ನಾವು ಕೂಡ ಈ ಸಮಾಜದಲ್ಲಿ ಅರ್ಹರು ಅನ್ನೋ ಒಂದು ಛಲ ಇರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಣ ಸಂಘಟನೆ ಹೋರಾಟ, ಶಿಕ್ಷಣ ಪಡಿಸಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ. ಇವ್ರ ಹೆಸರು ಏನೋ ಗೊತ್ತಾ, ವಸಂತ್ ಕುಮಾರ್ ಅಂತ. ಇವರು ಮಿಲ್ಟ್ರಿಲ್ಲ, ಅವ್ರು ಖುಷಿ ಆಯಿತು. ಅವ್ರು ಓದಿದ್ರೆ ಆಯ್ತಿತ್ತಾ, ಶಿಕ್ಷಣ ಪಡ್ಕೊಂಡ್ರು, ಓದಿದ್ರು, ಇವತ್ತು ಅವ್ರನ್ನ ಕರೆದು ಗೌರವಿಸ್ತಿದ್ದಾರೆ. ಯಾಕೆ? ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು. ನಾವು ಅದನ್ನೇ ಮಾಡಬೇಕು, ಅದಕ್ಕಿನ ಅನ್ನೋದಲ್ಲ. ನಾವು ಕೂಡ ಎಲ್ಲರಿಗೂ ಅಂತ ಬಾಳಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದು ಹಂಗೆ. ಶ್ರೀಕೃಷ್ಣ ಅರ್ಜುನ, ನೀವು ಹಂಗಂದ್ರೆ ಈ ಯಜಮಾನ್ರಿಗೆ ಗೊತ್ತಾಗುತ್ತೆ. ಈಗ ನೀವು ಕೇಳಬೇಕು, ಶ್ರೀಕೃಷ್ಣಗೂ ಅರ್ಜುನಿಗೆ ಇದಾದಾಗ ಏನು ಹೇಳ್ತಾನೆ ಅಂದರೆ, ಅರ್ಜುನ ಅರ್ಜುನಲ್ಲ, ಶ್ರೀಕೃಷ್ಣ ಮತ್ತು ಕರ್ಣ ಹೇಳ್ತಾನೆ, ಕೃಷ್ಣನಿಗೆ ಹೇಳ್ಕತ್ತಾನೆ, ನನಗೆಷ್ಟೇ ಶೌರ್ಯ ಇದ್ರೇನು, ಎಷ್ಟೇ ಪರಾಕ್ರಮಿ ಆದ್ರೇನು, ಭಾಳ ಪರಾಕ್ರಮಿ ಅವನು, ಸೋಲ್ಸೋಕ್ಕಾಯ್ತಿರ್ಲಿಲ್ಲ. ಆದರೆ ಅಷ್ಟು ವಿದ್ಯೆ ಕಲ್ತಿದ್ರು ಕೂಡ ನನ್ನ ಈ ಜನಾಂಗ ಸೂತ್ ಕುಳಿದವನು ಅಂತಾರೆ. ನನ್ನ ಇವ್ರ ಮನೆ ಬೆಳೆದೆ, ಅವರು ಸಾಕಿದ್ರು. ನಾನು ಎಲ್ಲೋ ವಿದ್ಯೆ ಕಲಿಬೇಕು ಅಂತ ಹೋಗಿ ವಿದ್ಯೆ ಕಲಿತಾಗ ದ್ರೋಣಾಚಾರ್ಯ ಸೂಟ್ ಕುಲ್ತವ, ವಿದ್ಯೆ ಕಲಿಸಲ್ಲ ಅಂತ ಹೇಳಿದ್ರು. ಅಲ್ಲಿಂದ ನಾನು ಬ್ರಾಹ್ಮಣ್ಯ ಇದಾಕೊಂಡು ಪರಶುರಾಮರ ಹತ್ರ ಹೋದೆ. ಅವ್ರು ಶಾಪ ಕೊಟ್ಟರು, ಎತ್ತ ತಾಯಿ ತೊಟ್ಟು ಬಣ್ಣ ತೊಡಬೇಡ ಅಂತ ಹೇಳಿದ್ರು. ಇಂದ್ರ ಬಂದು ನನ್ನ ಇದನ್ನು ಕಳಿಸಿಕೊಂಡು, ಅದರಿಂದ ನನ್ನಂತ ನತದೃಷ್ಟ ಯಾರೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭಗವದ್ಗೀತೆ ಶ್ರೀಕೃಷ್ಣ ಹೇಳ್ತಾನೆ, ತಪ್ಪು ನೀ ತಿಳ್ಕೊಂಡಿರೋದು, ನೀನಾದರೂ ಈ ಕುದುರೆ ಹೊಡೆ ರಥ ಹೊಡೆಯವ್ರ ಜೊತೆ ಯಾರೇ ಇದ್ದ. ನನ್ನ ಪರಿಸ್ಥಿತಿ ನೋಡಪ್ಪ, ನೀನು ರಥ ಓಡಿಸೋರ ಜೊತೆಲಿದ್ದರೆ, ನಾನು ಎತ್ತಿದ ತಕ್ಷಣವೇ ನನ್ನ ತಂದೆ ತಾಯಿ ಜೈಲು ಹುಟ್ಟಿದ್ದು. ನನ್ನನ್ನು ತಗೊಬಂದು ಬೇರೆ ತಂದೆ ತಾಯಿಗಳ ಜೊತೆಲಿ ಗೊಲ್ಲರ ಮನೇಲಿ ಬೆಳೆದೆ, ಆಟ ಆಡ್ಕೊಂಡು, ದನಗಳ ಜೊತೆಲಿ ಅವ್ರ ಜೊತೆ ಆಟ ಆಡ್ಕೊಂಡು ಬೆಳೆದೆ. ನಾನು ಯಾವತ್ತೂ ಕೂಡ ಕೀಳು ಅಂದ್ಕೊಂಡು ನಿನ್ನಂಗೆ ಹಿರಿಮೆ ಇಟ್ಕೊಂಡಿಲ್ಲ. ಆದರೆ ನಿನಗೂ ನನಗೂ ವ್ಯತ್ಯಾಸ ಏನಂದ್ರೆ, ನಾನು ಧರ್ಮದ ಕಡೆ ಹಿಡಿದೆ, ನಾನು ಧರ್ಮ ಹಿಡಿದೆ, ನೀನು ಅನ್ಯಾಯ ಪರ ಹೋದೆ. ನೀನು ಆಯ್ಕೆ ಇರಲಿಲ್ಲ, ತಪ್ಪು ಆಯ್ಕೆ ಮಾಡ್ಕೊಂಡೆ ನೀನು. ನಾನು ಪಾಂಡೂರನ್ನ ಆಯ್ಕೆ ಮಾಡ್ಕೊಂಡು ಧರ್ಮನ ಕೈಲಿ ಹಿಡಿದೆ, ನಾನು ಶಾಶ್ವತವಾಗಿ ಎಲ್ಲರನ್ನೂ ಗೆದ್ದೆ ಪ್ರಪಂಚದಲ್ಲಿ. ನೀನು ಕೌರವ್ರು ಆಯ್ಕೆ ಮಾಡ್ಕೊಂಡೆ, ನಾವು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿರೋದು. ನೀನು ಅಧರ್ಮ ಹಿಡಿಯಿರಲಿಲ್ಲ ಅಂದರೆ ನೀನು ಇಷ್ಟೆಲ್ಲ ಎಲ್ಲ ವಿದ್ಯೆನೂ ಕಲ್ತಿಲ್ಲ. ನೀನು ಶೋಷಿತರಿಗೋಸ್ಕರ ಏನು ಮಾಡಿದೆ? ಮಾಡಲಿಲ್ಲ, ಬರೀ ದ್ವೇಷಣೆ ಮಾಡೋದು ಕಾರಣ. ಅದರಿಂದ ಅವನು ಕೆಟ್ಟ ಕಳಂಕ ಆಗ್ಬೋಯಿತು. ಅವನು ಸಮಾಜಕ್ಕೆ ಮಾಡಲಿಲ್ಲ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾಜಕ್ಕೆ ಮಾಡಿದ್ರು, ತುಳಿತಕ್ಕೆ ಒಳಗಾದ ಜನಾಂಗನ ಮೇಲೆತ್ತಕ್ಕೋಸ್ಕರ ಅವರು ವಿದ್ಯೆನ ದಾರಿ ಎರೆದ್ರು, ಕಾರಣ ಅದು ಮಾಡಲಿಲ್ಲ. ಅದರಿಂದ ಭಗವದ್ಗೀತೆಲ್ಲ ಕರೆ ಹೇಳ್ತಾರೆ. ಬಾಬಾ ಸಾಹೇಬ್ ಒಂದು ಕಡೆ ಇನ್ನೂ ಒಂದು ಕಡೆ ಒಂದು ಮಾತು ಹೇಳ್ತಾರೆ, 2 ರೂಪಾಯಿ ಸಿಕ್ಕಿದ್ರೆ ನಿನ್ನ ಹತ್ರ ಇದ್ದರೆ 1 ರೂಪಾಯಿನ ಊಟಕ್ಕೆ ಉಪಯೋಗಿಸಿ, ಆಹಾರಕ್ಕೆ ಉಪಯೋಗಿಸಿ, 1 ರೂಪಾಯಿನ ನೀನು ಒಂದು ಪುಸ್ತಕ ಖರೀದಿಗೆ ಉಪಯೋಗಿಸಿ ಅಂತ. ಊಟ ಶಕ್ತಿ ಕೊಡುತ್ತೆ, ಬುಕ್ಕು ನಮಗೆ ಅದನ್ನು ಯಾವ ಥರ ಬದುಕಬೇಕು ಅನ್ನೋದನ್ನು ಜ್ಞಾನಕ್ಕೆ ತೋರಿಸುತ್ತೆ ಅಂತ ಹೇಳ್ತಾ, ಯಾರು ಕೂಡ ನಾವು ಇದು ಅನ್ನೋದನ್ನು ಬಿಟ್ಟು, ನಿಮ್ಮ ಪ್ರತಿಯೊಬ್ಬರು ಕೂಡ ಎಲ್ರಿಗೂ ತಮ್ಮದೇ ಆದ ಶಕ್ತಿ ಸಾಮರ್ಥ್ಯಗಳಿವೆ. ಎಲ್ಲರೂ ಒಗ್ಗಟ್ಟಾಗಿ, ಪಕ್ಷಾತೀತ ಜಾತ್ಯತೀತವಾಗಿ ಎಲ್ಲರ ಜೊತೆ ಬೆರೆತ್ಕೊಂಡು, ಎಲ್ಲ ಜನಾಂಗದವ್ರನ್ನೂ ಸಹಕಾರ ತಗೊಂಡು, ಈ ಮುಂದಿನ ಬರ್ತಕ್ಕಂಥ ಯಾರು ಜನಪ್ರತಿನಿಧಿಗಳಿದ್ದಾರೆ, MLA ಇರ್ಬೋದು, MP ಇರ್ಬೋದು, ಹೋಗಿ ಅನುದಾನ ಕೇಳಿ ಪಡ್ಕೊಳ್ಳಿ. ದರ್ಶನ್ ಧ್ರುವ ನಾರಾಯಣ ಮಾಡಲ್ಲ ಅಂತ ಹೇಳಲ್ಲ, ಅವರು ಮಾಡಿಕೊಡ್ತಾರೆ. ನೀವು ಪ್ರಯತ್ನ ಪಡಿ. MP ಅವ್ರ ಹತ್ರ ಹೋಗಿ, ಸುನಿಲ್ ಬೋಸ್ ಹತ್ರ ಹೋಗಿ ಕೇಳಿ, ಈ ಥರ ನೋಡಿ ಹರ್ಷವರ್ಧನ್ ಅವ್ರಿಗೆ ನಮ್ಗೆ ಜಾಗ ಕೊಟ್ಟಿದ್ರು, ನಿಮ್ಮ ಪೀಡಲ್ಲಿ ನಮ್ಗೆ ಕಡಿಸ್ಕೊಡಿ ಸ್ವಾಮಿ. MP MLAಗಳ ಫಂಡ್ ಇದೆ ಅಲ್ವಾ? ಕಷ್ಟಪಟ್ಟು, ಈಗ ಬಸವರಾಜು ಅವತ್ತು ಕಷ್ಟಪಟ್ಟು ಮಾಡಿ ಜಾಗ ಭಾಳ ಕಷ್ಟ, ದುಡ್ಡು ಸರ್ಕಾರದ ಬೇಕಾದಷ್ಟು ದುಡ್ಡಿದೆ ಹಿಂದುಳಿದವರ ಮಾಡೋಕ್ಕೆ. ಅಂದರೆ ನೀವು ಹೋಗಿ ಅದನ್ನು ಫಾಲೋಅಪ್ ಮಾಡಬೇಕು. ಈಗ ಫಾಲೋಅಪ್ ಮಾಡಿದ್ರೆ ಆಯ್ತಿರಲಿಲ್ಲ. ಕೇಳಬೇಕಾದ್ರೆ ಸೆಕ್ರೆಟ್ರಿಯೇಟು, ಕಂದಾಯ ಇಲಾಖೆಗೆ ಎಷ್ಟು ಸತಿ ಹೋಗಿ ನಮ್ಮ MLAಗೆ, ಸರ್ ಕಂದಾಯ ಇಲಾಖೆಯಲ್ಲಿದೆ, ಇಂಥದೇ ಕಡೆ ಇದೆ, ಇದಿದೆ ಅಂತ ಹೇಳಿ ಅದನ್ನು ಮಾಡೋದಾಯ್ತು. ಹಂಗೆ ಪ್ರಯತ್ನ ಪಡೆದ್ರೆ ಸೂಜಿನೂ ಕೂಡ ಅಲ್ಲಾಡಲ್ಲ. ಅದರಿಂದ ಒಳ್ಳೆ ಕಾಲದಲ್ಲಿ ಇದು ಮಾಡಿದರೆ ಒಳ್ಳೆ ಕೆಲಸ ಆಗಲಿ, ಇದು ಎಲ್ಲ ಒಳ್ಳೆಯದಾಗಲಿ ತಮಗೆಲ್ಲ ಅಂತ ಹೇಳ್ತಾ ನನ್ನ ಮಾತು ನಿಲ್ಲಿಸ್ತೀನಿ. ಜೈ ಹಿಂದ್. ನ್ಯಾಯವನ್ನು ಎತ್ತಿ ಹಿಡಿಯಬೇಕು ಎಂದು ಹೇಳಿದರು. ಇನ್ನು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಸಿ ಚಿಕ್ಕರಂಗನಾಯಕ ಮತ್ತು ಸೈನಿಕರಾದ ವಸಂತ್ ಕುಮಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು.
ಈ ಸಂದರ್ಭದಲ್ಲಿ ರಾಜ್ಯ ಗೆಜ್ಜೆಗಾರ ರಕ್ಷಣಾ ಸಮಿತಿಯ ಗೌರವಾಧ್ಯಕ್ಷ ರಂಗಸ್ವಾಮಿ, ರಾಜ್ಯಾಧ್ಯಕ್ಷರಾದ ಮಲ್ಲೇಶ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗೋಳೂರು ಸ್ನೇಕ್ ಬಸವರಾಜು, ಪ್ರಧಾನ ಕಾರ್ಯದರ್ಶಿ ಮಹೇಶ್, ನಂಜನಗೂಡು ತಾಲೂಕು ಅಧ್ಯಕ್ಷ ಮಂಜುನಾಥ್, ಉಪಾಧ್ಯಕ್ಷ ಚೆನ್ನಬಸಪ್ಪ, ತಾಲೂಕು ಪ್ರಧಾನ ಕಾರ್ಯದರ್ಶಿ ರಮೇಶ್ ಸೇರಿದಂತೆ ಸಮುದಾಯದ ಮುಖಂಡರು ಮತ್ತು ಗುರು ಹಿರಿಯರು ಭಾಗವಹಿಸಿದ್ದರು. ಹಂಗೆ ನೀಟಾಗಿ ಫೋಟೋದ ಪೇಪರ್